ಸ್ನೇಹಿತರೆ ನಮಸ್ತೆ. ಇದು ನ್ಯೂಸ್ 18 ಡಿಜಿಟಲ್. ನಾನು ನಿಮ್ಮ AT ವೆಂಕಟೇಶ್ ಪ್ರಭು. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ರಾಜಕೀಯ ಕಾಳಗಗಳು ಈ ಹಿಂದೆಯಿಂದಲೂ ಕೂಡ ನಡ್ಕೊಂಡು ಬಂದಿದೆ. ಈ ಹಿಂದೆ ಭಾಳ ಪ್ರಮುಖವಾಗಿ HD ಕುಮಾರಸ್ವಾಮಿ ವರ್ಸಸ್ DK ಶಿವಕುಮಾರ್ ನಡುವೆ ನಡೆದಂಥ ರಾಜಕೀಯ ಕಾಳಗಗಳು ಇಡೀ ರಾಜ್ಯವ್ಯಾಪಿ ರಾಷ್ಟ್ರವ್ಯಾಪಿ ಚರ್ಚೆ ಆಗಿತ್ತು. ಈಗ ಮತ್ತೊಂದು ಹಂತಕ್ಕೆ ಮಾಗಡಿ ವಿಧಾನಸಭಾ ಕ್ಷೇತ್ರ ಸಾಕ್ಷಿ ಆಗ್ತಾ ಇದೆ. ಹಾಲಿ ಶಾಸಕ HC ಬಾಲಕೃಷ್ಣ ಹಾಗೆ ಮಾಜಿ ಶಾಸಕ A ಮಂಜು ನಡುವಿನ ರಾಜಕೀಯ ಜಟಾಪಟಿ ಈಗ ಎಲ್ಲೆಡೆ ಚರ್ಚೆ ಆಗ್ತಾ ಇದೆ. ಕಳೆದ ಅವಧಿಯಿಂದ ಯಾರು ಬಾಲಕೃಷ್ಣರವರು 2023ರ ಚುನಾವಣೆಯಲ್ಲಿ ಏನು ಪುನರಾಯ್ಕೆ ಆದರು, ಆ ಸಂದರ್ಭದಿಂದ ಇಲ್ಲಿಯವರೆಗೂ ಕೂಡ ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜಕೀಯ ಜಟಾಪಟಿ ಬಹಳ ಜೋರಾಗಿ ನಡೀತಾ ಇದೆ. ಈಗ ಮತ್ತೊಂದು ಹಂತಕ್ಕೆ ಮಾಜಿ ಶಾಸಕ A ಮಂಜೂರವರು ಮಾಡಿರ್ತಕ್ಕಂತಹ ಒಂದು ಗಂಭೀರ ಆರೋಪ ಭಾಳಷ್ಟು ಚರ್ಚೆಗೆ ಕಾರಣ ಆಗಿದೆ. ಏನು ಕುದೂರಿನ BDCC ಬ್ಯಾಂಕ್ನಲ್ಲಿ ಸರಿಸುಮಾರು 9 ಕೋಟಿ ರೂಪಾಯಿ ಹಣವನ್ನು ದುರುಪಯೋಗ ಮಾಡಲಾಗಿದೆ. ನಕಲಿ ಚಿನ್ನವನ್ನು ಅಡ ಇಟ್ಟು ಹಣವನ್ನು ದುರುಪಯೋಗ ಮಾಡಲಾಗಿದೆ. ಈ ಒಂದು ಪ್ರಕರಣದಲ್ಲಿ ಸ್ವತಃ ಶಾಸಕ HC ಬಾಲಕೃಷ್ಣರವರ ಸಹೋದರ HN ಅಶೋಕ್ ಅವರ ನೇರ ಪಾತ್ರ ಇದೆ ಎನ್ನುವಂತಹ ಆರೋಪವನ್ನು A ಮಂಜು ಅವರು ಮಾಡಿದ್ದಾರೆ. ಇದರ ಜೊತೆಗೆ ಏನು 600 ಕೋಟಿ ರೂಪಾಯಿ ಹಗರಣದಲ್ಲೂ ಕೂಡ ಬಾಲಕೃಷ್ಣರವರು ನೇರವಾಗಿ ಪಾಲುದಾರಿಕೆಯನ್ನು ಹೊಂದಿದ್ದಾರೆ. ಹಾಗಾಗಿ ಇದು ತನಿಖೆ ಆಗಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಅವರು ಒತ್ತಾಯವನ್ನು ಮಾಡಿದರು. ಜೊತೆಗೆ ಬಹಿರಂಗ ಚರ್ಚೆಗೆ ಬಂದರೆ ನಾನು ಚರ್ಚೆ ಮಾಡಲಿಕ್ಕೆ ದಾಖಲೆ ಸಮೇತವಾಗಿ ಸಿದ್ಧ ಇದ್ದೇನೆ ಎನ್ನುವಂತಹ ಒಂದು ಆಹ್ವಾನವನ್ನು ಕೊಟ್ಟಿದ್ದರು. A ಮಂಜೂರವರು ಕೊಟ್ಟಂಥ ಆಹ್ವಾನಕ್ಕೆ ಒಪ್ಪಿಗೆ ನೀಡಿದಂತಹ ಹಾಲಿ ಶಾಸಕರಾದ HC ಬಾಲಕೃಷ್ಣರವರು ಕೂಡ ಚರ್ಚೆಗೆ ಸಿದ್ಧವಾಗಿದ್ದರು. ಏನು HN ಅಶೋಕ್ ಅವರು ಪ್ರತಿನಿಧಿಸುವ ಚಕ್ರಬಾವಿ ಗ್ರಾಮ VSSನ ನಿರ್ದೇಶಕರಾಗಿ ಅವರು ಚಕ್ರಬಾವಿ ಗ್ರಾಮದಲ್ಲಿ ಆಯ್ಕೆಯಾಗಿದ್ದಾರೆ. ಹಾಗಾಗಿ ಅವರು ಆಯ್ಕೆಯಾಗಿರ್ತಕ್ಕಂತಹ ಗ್ರಾಮದಲ್ಲೇ ನಾನು ಚರ್ಚೆಗೆ ಬರಲಿಕ್ಕೆ ಸಿದ್ಧ ಅಂತೇಳಿ A ಮಂಜು ಅವರು ಕೂಡ ಮಾತನಾಡಿದರು. ಬಾಲಕೃಷ್ಣವರು ಕೂಡ ಅದಕ್ಕೆ ಸೂಚನೆಯನ್ನು ಕೊಟ್ಟಿದ್ದರು. ನಾನು ಕೂಡ ಬರ್ತೇನೆ ಎನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದರು. ಇವತ್ತಿಗೆ ಆ ಬಹಿರಂಗ ಚರ್ಚೆಯ ದಿನಾಂಕ ಮತ್ತು ಸ್ಥಳ ನಿಗದಿಯಾಗಿತ್ತು. ಆದರೆ ಕಾನೂನಾತ್ಮಕ ದೃಷ್ಟಿಯಿಂದ ಸಾರ್ವಜನಿಕವಾಗಿ ಅಶಾಂತಿಯ ವಾತಾವರಣ ಸೃಷ್ಟಿ ಆಗಬಾರದು ಎನ್ನುವಂತಹ ದೃಷ್ಟಿಯಿಂದ ಮಾಗಡಿ ಪೊಲೀಸರು ಚಕ್ರಬಾವಿ ಗ್ರಾಮದಲ್ಲಿ ನಡಿಬೇಕಾದಂತಹ ಬಹಿರಂಗ ಚರ್ಚೆಗೆ ಇಬ್ಬರು ನಾಯಕರನ್ನು ತಡೆಗಟ್ಟಿ ಒಂದು ರೀತಿಯ ಶಾಂತಿಯನ್ನು ಕಾಪಾಡುವಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ. ಇನ್ನು ಈ ಬಗ್ಗೆ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿರುವಂಥ A ಮಂಜೂರವರು ನೇರವಾಗಿ HN ಅಶೋಕ್ ಅವರು ಭ್ರಷ್ಟಾಚಾರದಲ್ಲಿ ಪಾಲುದಾರಿಕೆಯಾಗಿ ಅವರು ಭಾಗವಹಿಸಿದ್ದಾರೆ, ಅವರಿಂದ ಅಕ್ರಮ ಆಗಿದೆ, ಹಣವನ್ನು ಲೂಟಿ ಮಾಡಿದ್ದಾರೆ, ಆ ಹಣದಲ್ಲಿ ಅವರು ಬಿಸ್ನೆಸ್ಸನ್ನು ಮಾಡ್ತಾ ಇದ್ದಾರೆ, ಈ ಬಗ್ಗೆ ಸೂಕ್ತವಾಗಿ ನನ್ನ ಹತ್ರ ದಾಖಲಾತಿಗಳು ಇದೆ ಎನ್ನುವಂತಹ ಮಾತನ್ನು A ಮಂಜೂರವರು ಹೇಳ್ತಾ ಇದ್ದಾರೆ. ನಿಮ್ದೇ ಸರ್ಕಾರ, ನೀವೇ ಈ ತಾಲೂಕಿನ ದಣಿ, ನೀವು ಮಾಡ್ರಿ. ನಾನೇ ಕರೆದಿರೋದು, ಅವ್ರು ಬರ್ತೀನಿ ಅಂತ ಹೇಳ್ತಾವ್ರೆ, ನಾವು 3 ಜನ ಕುತ್ಕೊಂಡು ಚರ್ಚೆ ಮಾಡ್ತೀವಿ ಅಂತೇಳಿ ನೀವು ನನ್ನ ಬಂದು ಕರ್ಕೊಂಡು ಹೋಗಿದ್ರೆ ನಿಮ್ಮ ಗೌರವ ಹೆಚ್ಚಿಸ್ಕೊಳ್ಳೋದ್ರಿ. ನಾಟಕ ಆಡ್ತೀರಾ? ಬುಡ ಬಿಡ್ತೀನ ನಾನು? ಬುಡ ಬಿಡೋದಕ್ಕೆ ಇಷ್ಟೊಂದು ದಾಖಲೆ ತಂದಿರೋದು ನಾನು? ಬುಡ ಬಿಡೋದ್ಕೇನ್ರಿ ಇಷ್ಟು ದಾಖಲೆ ತಂದು ನಿಮ್ಮ ಹತ್ರ ಚರ್ಚೆಗೆ ಬಂದಿರೋದು? ಇದು ಬುಡ ಬಿಡೋ ಗಿರಾಕಿ ಅಲ್ಲ. ಯಾರಾದ್ರೂ ಈ ಸಾರ್ವಜನಿಕ ಹಣ ಹೊಡೆದಿದ್ದಾರೆ, ಈ ಬ್ಯಾಂಕನ್ನು ಲೂಟಿ ಮಾಡಿದ್ದಾರೆ, ಈ ಬ್ಯಾಂಕು CBI ತನಿಖೆಗೆ ಹೋಗ್ಬೇಕಾಗಿತ್ತು, ಇದನ್ನ ತಪ್ಪಿಸಕ್ಕೆ ಹುನ್ನಾರ ಮಾಡ್ತಾವ್ರೆ. ಈ ಹಗರಣ ಆಗಿ ಎಷ್ಟು ದಿನ ಆಯ್ತು? ಯಾಕೆ FIR ಹಾಕಿರ್ಲಿಲ್ಲ? ಯಾಕೆ ನೀವೇ ಇಂಟರ್ನಲ್ ತನಿಖೆ ಮಾಡಿದ್ರಿ? ಯಾಕೆ ನಾವು ದುಡ್ಡು ಕಟ್ಟಿದೀವಿ ಅಂತ ನೀವೇ ಎಲ್ಲ ತೋರಿಸ್ಕೊಂಡಿದ್ದೀರಿ? ಇದರಿಂದ ಏನಿದೆ? ಯಾರಿದ್ರಲ್ಲಿ ಇನ್ವಾಲ್ವ್ಮೆಂಟು? ಎಲ್ಲ ಸವಿಸ್ತಾರಕ್ಕೆ ಬಿಚ್ಚಿ ಹೇಳ್ಬೇಕು ಅಂತಾರೆ. ರೆಡಿಯಾಗಿ ಬಂದಿದ್ದೀನಿ ಮಿಸ್ಟರ್ ಬಾಲಕೃಷ್ಣ ಅವರೇ. ಮತ್ತೊಂದು ಕಡೆ A ಮಂಜೂರವರ ಈ ಒಂದು ಆರೋಪಕ್ಕೆ ಬಾಲಕೃಷ್ಣರವರು ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ.
ಶಾಸಕರಿಗೆ, ಯಾರು ಮಾಜಿ ಶಾಸಕರು ಯಾರಿದ್ದಾರೆ ಅವರಿಗೆ ಸೂಕ್ತವಾಗಿ ಮಾಹಿತಿ ಇಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಅವರು ಸುಖ ಸುಮ್ಮನೆ ಆರೋಪವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಶಾಸಕರ ಮೇಲೆ, ನಮ್ಮ ಮೇಲೆ ಅವರು ಆರೋಪವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಮಾಜಿ ಶಾಸಕರು ಇದೇ ರೀತಿ ಮುಂದುವರಿಬಾರ್ದು. ನಾವು ಅವರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹಾಕಲಿಕ್ಕೆ ತಯಾರಾಗಿದ್ದೇವೆ. 1 ರೂಪಾಯಿಗೆ ಮಾನನಷ್ಟ ಮೊಕದ್ದಮೆಯನ್ನು ಹಾಕ್ತೇವೆ. ಯಾರು ನನ್ನ ವಿರುದ್ಧ 600 ಕೋಟಿ ಆರೋಪವನ್ನು ಮಾಡಿದ್ದಾರೆ, ದುರುಪಯೋಗ ಆಗಿದೆ ಅಂಥೇಳಿ, ಅದರ ವಿರುದ್ಧ ನಾನು 1 ರೂಪಾಯಿಗೆ ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ. ಮಾಜಿ ಶಾಸಕ ಎ ಮಂಜೂರವರ ವಿರುದ್ಧ, BDCC ಬ್ಯಾಂಕ್ನ ವಿರುದ್ಧ ಅಶೋಕ್ ಅವರು ಮೊಕದ್ದಮೆಯನ್ನು ಹಾಕ್ತಾರೆ ಎನ್ನುವಂತಹ ವಿಚಾರವನ್ನು ಹೇಳುವ ಮೂಲಕ ನಮ್ಮ ಕುಟುಂಬ ಯಾವುದೇ ಭ್ರಷ್ಟಾಚಾರದಲ್ಲೂ ಕೂಡ ಭಾಗಿಯಾಗಿಲ್ಲ ಅಂಥೇಳಿ ನೇರವಾಗಿ ಎ ಮಂಜೂರವರಿಗೆ ಒಂದು ಟಾಂಗನ್ನು ಕೊಟ್ಟಿದ್ದಾರೆ. ಅನೇಕ ವ್ಯವಹಾರಗಳು ನಡೀತವೆ ರಾಜ್ಯದಲ್ಲಿ, ಸುಮಾರು ನಿಗಮಗಳೆಲ್ಲ ನಡೆದಿದ್ದಾವೆ. ಅದಕ್ಕೆ ನೇರವಾಗಿ ನೀವು ಮುಖ್ಯಮಂತ್ರಿ ನೋಡೇ ಮಾಡ್ತೀರಾ? ಅಲ್ಲೇ ಆದಂಥ ವ್ಯವಸ್ಥೆ ಇರ್ತದೆ, ಅಲ್ಲೇ ಆದಂಥ ಸಿಸ್ಟಮ್ ಇರ್ತದೆ. ಅವ್ರ ಸಿಸ್ಟಮ್ ಅವ್ರು ಕೆಲಸ ಮಾಡ್ತಾ ಇರ್ತಾರೆ. ಏನು ಅಶೋಕ್ ಅವ್ರು ಹೋಗಿ ಪ್ರತಿಯೊಬ್ಬರು ನೀವು ಚಿನ್ನ ಇಕ್ಕಿದಿರೋ, ನೀವು ಕಬ್ಬಣ ಇಕ್ಕಿದಿರೋ ಅಂತೇಳಿ ಅಲ್ಲಿ ಕೂತ್ಕೊಂಡು ಅವರೇ ತೇದು ನೋಡಿ ಅದೇನು ತೀರ್ಪು ಕೊಡ್ತಾರಾ? ಅದಕ್ಕೆ ಆದಂಥ ಒಂದು ಆಚಾರ್ಯ ಒಬ್ರು ಇದ್ದಾರೆ, ಅವರು ಅದನ್ನ ನೋಡ್ತಾರೆ, ಅದು ಚಿನ್ನನ ಇಲ್ವಂತ. ಆಚಾರ್ಯರು ಮತ್ತೆ ಅಲ್ಲಿರ್ತಕ್ಕಂಥವ್ರೆಲ್ಲ ಸೇರಿ ದುಡ್ಡು ತಿಂದಿರೋದಂತೂ ಸತ್ಯ. ಅದು ವಾಪಸ್ ರಿಕವರಿ ಆಯ್ತು. ಯಾರು ತಿಂದಿದ್ರು ಅವ್ರು ದುಡ್ಡು ಕಟ್ಟಿದ್ರು, ದುಡ್ಡು ಕಟ್ಸಿದ್ರು. ಯಾರು ಕಟ್ಸಿದ್ದು? ತಮಾಜಿಯವರೇ ಕಟ್ಸಿದ್ದು ದುಡ್ಡನ್ನ. ತಮಾಜಿಯವರೇ ಒತ್ತಡ ಹಾಕಿ, ತಮಾಜಿಯವರೇ ಕಂಪ್ಲೇಂಟ್ ಕೊಡಿಸಿ, ತಮಾಜಿಯವರೇ ಪೊಲೀಸ್ ಮೇಲೆ ಒತ್ತಡ ಹಾಕಿ ಇದಕ್ಕೆ ದುಡ್ಡು ಕಟ್ಸ್ಬೇಕು ಅಂತೇಳಿ ಅವ್ರಿಗೆ ಎದುರಿಸಿ ದುಡ್ಡು ಕಟ್ಸವ್ರೆ. ಆ ಥರ ಇದ್ದಿದ್ರೆ ನಾವೇ ತಿಂದಿದ್ರೆ ದುಡ್ಡೇ ಕಟ್ಸೋದಿಲ್ಲ. ಅದಕ್ಕೆ ಈಗ ಇದ್ರ ಬಗ್ಗೆ ತನಿಖೆ ಆಗಬೇಕು. ಅವ್ರ ಏನೋ ಮಾಹಿತಿ ಐತಂತೆ, ತಮಾಜಿ ಅವರು ತಗೊಂಡಿರೋದು, ತಮಾಜಿ ಅಕೌಂಟ್ಗೆ ಹೋಗಿರೋದು, ತಮಾಜಿ ಅಕೌಂಟ್ ದುಡ್ಡು ಹೋಗಿರೋದೆಲ್ಲ ಐತಂತೆ ಮಾಹಿತಿ. ಆಯ್ತು, ಸಾಕ್ಷಿ ಕೊಡ್ಲಿ ಅವರು. ನಾವು ನಮ್ಮ ತಮಾಜಿ ಮೇಲೆ ಕ್ರಮ ತಗೊಳ್ಳಿ, ಇಲ್ಲ ಅಂತ ಅಶೋಕ್ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಇಲ್ಲ ಅಂತಂದ್ರೆ ಯಾರು ಆರೋಪ ಮಾಡೋರೆ ಆರೋಪನ ಆಧಾರ ರಹಿತವಾಗಿ ಯಾರು ಮಾಡಬಾರ್ದು. ಆಧಾರ ಇದ್ರೆ ಮಾಡಬೇಕು, ಕ್ರಮ ತಗೊಳ್ಳಿ. ಇಲ್ಲದ್ರೆ ಇವೆಲ್ಲ ಈ ಗೊಂದಲಕ್ಕೆ ಇವತ್ತಿನ ಗೊಂದಲಕ್ಕೆಲ್ಲ ಅವ್ರ ಹೇಳಿಕೆಗಳು, ಅವ್ರ ನಡವಳಿಕೆನೇ ಕಾರಣ. ಮುಂದೆ ಹೇಗಿರುತ್ತೆ? ಮುಂದೆ ಹೇಳೋರಲ್ಲ ಪೊಲೀಸ್ನವ್ರು, ನಮಗೆ ಕಂಪ್ಲೇಂಟ್ ಕೊಡಿ, ನಾವು ತನಿಖೆ ಮಾಡ್ತೀವಿ, ನಿಮ್ದು ತಪ್ಪಿರುತ್ತೆ ನಿಮ್ಮ ಮೇಲೆ ಕ್ರಮ ತಗೋತೀವಿ, ಇಲ್ಲ ಅವ್ರ ಮೇಲೆ ನಾವು ಕಾನೂನು ರೀತಿ ಕ್ರಮ ತಗೋತೀವಿ ಅಂತ ಹೇಳೋರೆ. ಅದು ಸಾರ್ವಜನಿಕವಾಗಿ ಗೊತ್ತಾಗಬೇಕಲ್ಲ. ಅದಕ್ಕೆ ಈಗ ನಾವು ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಸುಮ್ಮನೆ ಬೆಳಿಗ್ಗೆ ಇದೆಲ್ಲ ಆಗೋದು ಮೊದಲು ಡಿಫಾಮೇಷನ್ ಕೇಸ್ ಹಾಕೋಣ ಅಂತ. ಯಾರೋ ಹೇಳಿದ್ರು, ಹಣ ಒಂದು 1,000 ಕೋಟಿಗೆ ಹಾಕಬೇಕು ಅಂದ್ರೂ, ಯಾರ್ಯಾರ ಯೋಗ್ಯತೆ ಏನು ಅಂತ ಹೇಳ್ಬೇಕು. 1,000 ಕೋಟಿಗೆ ಹಾಕ್ತಾಯಿದ್ದೀನಿ, 1 ರೂಪಾಯಿಗೆ ಹಾಕ್ತೀವಿ ಅಂತ ಹೇಳಿದ್ದೀನಿ. 1 ರೂಪಾಯಿ ಡಿಫಾಮೇಷನ್ ಕೇಸ್ ಹಾಕ್ತಾ ಇದ್ದೀನಿ. ನಾನು 600 ಕೋಟಿ ಹಗರಣಕ್ಕೆ ಹಾಕ್ತಾ ಇದ್ದೀನಿ. ಹೌದು, ಯಾರು ಆರೋಪ ಮಾಡ್ತಾರೆ ಅವ್ರ ಮೇಲೆ ಹಾಕೋದು. ಅವ್ರು XMLನೋ ಅವ್ರು ಏನು ಅದೆಲ್ಲ ನಮ್ಗೆ ಗೊತ್ತಿಲ್ಲ. ನಮ್ಮ ಬಗ್ಗೆ 600 ಕೋಟಿ ಹಗರಣದ ಆರೋಪ ಮಾಡೋದ್ರ ಬಗ್ಗೆ ನಮ್ಮ ಹತ್ರ ಮಾಹಿತಿ ಇದೆ. ಅದನ್ನ ಕೋರ್ಟ್ಗೆ ಹಾಕ್ತಾ ಇದ್ದೀನಿ, ಡಿಫಾಮೇಷನ್ ಕೇಸ್ ಹಾಕ್ತಾ ಇದ್ದೀನಿ. ಕೊಡ್ಲಿ, ಮಾಹಿತಿ ಕೊಟ್ಟು, ಇಲ್ಲ ನಾವು ಸರಿಯಾಗಿದ್ದೀವಿ ಅಂತ ಅವ್ರು ಪ್ರೂವ್ ಮಾಡಲಿ. ಇಲ್ಲ ಅಂತಂದ್ರೆ ಕೋರ್ಟ್ ಏನ್ ತೀರ್ಮಾನ ತಗೋದು ತಗೊಳ್ಳಿ. ಅಲ್ಲ, ಅಂದ್ರೆ ಈ ಹಗರಣಕ್ಕೆ ಸಂಬಂಧಪಟ್ಟಂಗ ಕುದೂರು ಹಗರಣಕ್ಕೆ ಡಿಫಾಮೇಷನ್, ಕುದೂರಿಗೆ ಸಂಬಂಧಪಟ್ಟಂಗೆ ಅಶೋಕ್ ಅವ್ರು ಹಾಕ್ತಾರೆ, ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಹಾಕ್ತಾ ಇದ್ದೀನಿ. ಯಾಕಂದ್ರೆ ನಾವು ಹಿಂಗ್ ಮಾಡಕ್ಕಾದಾಗ ಕರೆದಾಗ ಪೊಲೀಸ್ನವ್ರೆಲ್ಲ ಮಧ್ಯೆ ಬಂದು ಇದನ್ನ ತಡಿತಕ್ಕಂಥ ಕೆಲಸಗಳು ಆಗ್ತವೆ. ಇವ್ರೇನೋ ನಾಟಕ ಆಡ್ತವ್ರ ಕಡೆ ಸುಮ್ಮನೆ ಇಬ್ರು ಸೇರ್ಕೊಂಡು ಅನ್ನೋಂಥ ಜನಗಳ ಭಾವನೆ ಬರಬಾರ್ದು. ಡಿಫಾಮೇಷನ್ ಕೇಸ್ ಹಾಕಿದ್ರೆ ಕೋರ್ಟ್ಗೆ ನೀವು ಕೊಡ್ಲೇಬೇಕಲ್ಲ. ಡಿಫಾಮೇಷನ್ ಕೇಸ್ ಹಾಕಿ ಕೋರ್ಟ್ ಕೊಡ್ಲೇಬೇಕು, ಮಾಹಿತಿ ಕೊಡಬೇಕು, ಅವರು ಸ್ಪಷ್ಟೀಕರಣ ಕೊಡ್ಬೇಕೆಲ್ಲ ಮಾಡಬೇಕು. ಕೊಡ್ಲಿ ಅದನ್ನ. ಡಿಫಾಮೇಷನ್ ಕೇಸ್ ಆಗ್ತಾ ಇದೀವಿ, ಕೊಡ್ಲಿ. ಅದನ್ನ ಕೊಟ್ಟ ಮೇಲೆ ಅವರು ಕೋರ್ಟಲ್ಲಿ ಯಾವುದಪ್ಪ ನೀವು ಮಾಡಿದ್ದೀರಾ ಅಂತ ತೀರ್ಮಾನ ಆದ್ರೆ ಅದಕ್ಕೆ ಅದು ಕೋರ್ಟ್ ಏನು ಕ್ರಮ ತಗೊಂಡು ನಾವು ತಲೆ ಮಾಡ್ತೀವಿ. ಹಾಗಾಗಿ ಇದೇನೇ ಇದ್ರೂ ಕೂಡ ಮಾಗಡಿ ಕ್ಷೇತ್ರದಲ್ಲಿ ಬೂದಿ ಮುಚ್ಚಿದ ಕೆಂಡದಂತೆ ರಾಜಕೀಯ ವಾತಾವರಣ ಇದೆ. ಹಾಗಾಗಿ ಪ್ರಮುಖವಾಗಿ ಸಾಮಾಜಿಕ ಜಾಲತಾಣವನ್ನು ಬಳಸ್ಕೊಂಡು ರಾಜಕೀಯವಾಗಿ ಬೆಂಕಿ ಹಚ್ಚುವಂತಹ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಕೆಲವರ ಮೇಲೆ ಪೊಲೀಸರು ಕಟ್ಟುನಿಟ್ಟಿನ ಕ್ರಮವನ್ನು ವಹಿಸಬೇಕಾಗಿದೆ. ಜೊತೆಗೆ ಹದ್ದಿನ ಕಣ್ಣನ್ನು ಇಟ್ಟು ಅಂಥವರ ಚಟುವಟಿಕೆಗಳನ್ನು ನಿಯಂತ್ರಣ ಕೂಡ ಮಾಡಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.